ಸೊ 2013 ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಆ ಒಂದು ಇನ್ಸಿಡೆಂಟ್ನ ಇವತ್ತಿಗೂ ಕೂಡ ಅದ್ರ ಹಿಂದೆ ಇದ್ದಂತಹ ಕಾನ್ಸ್ಪಿರಸಿನ ಜನರು ಬ್ರೇಕ್ ಡೌನ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಯಾವುದಪ್ಪ ಇನ್ಸಿಡೆಂಟ್ ಅಂತೀರಾ? ಒಂದು ಕ್ಲಿಪ್, ಯಾವ ಒಂದು ಕ್ಲಿಪ್ಪಲ್ಲಿ 21 ಇಯರ್ ಓಲ್ಡ್ ಕಾಲೇಜ್ ಸ್ಟೂಡೆಂಟ್ ಹಾಗೆ ಆ ಒಂದು ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದಂತಹ ಆ ಒಂದು ದೃಶ್ಯನ ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ಜನರು ಕಕ್ಕಾಬಿಕ್ಕಿ ಆಗ್ತಾರೆ. ಸೊ ಆ ವೈರಲ್ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಂತಹ ಆ 21 ವರ್ಷದ ಹುಡುಗಿಯ ಹೆಸರು ಎಲಿಸಾ ಲ್ಯಾಮ್ ಅಂತ. ಸೊ ಈ 21 ವರ್ಷದ ಹುಡುಗಿ ಎಲಿಸಾ ಲ್ಯಾಮ್ ಕ್ಯಾನಡಾದ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಸೊ ಎಲಿಸಾ ಲ್ಯಾಮ್ಗೆ ಸೋಲೋ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅವಳಿಗೆ ಒಂದು ಹಾಬಿ ಕೂಡ ಇರುತ್ತೆ. ಏನಪ್ಪ ಅಂದರೆ ಕೆಲವರಿಗೆ ಡೈಲಿ ಡೈರಿ ಬರೆಯೋದು ಒಂದು ಹ್ಯಾಬಿಟ್ ಇದ್ದರೆ, ಇವಳಿಗೆ ಡೈಲಿ ಎಕ್ಸ್ಪೀರಿಯನ್ಸಸ್ನ ಆನ್ಲೈನಲ್ಲಿ ಶೇರ್ ಮಾಡೋದು ಒಂದು ಹ್ಯಾಬಿಟ್ ಆಗಿರುತ್ತೆ, ಇವಳ ಒಂದು ಹಾಬಿ ಆಗಿರುತ್ತೆ. ಸೊ ಅದೇ ರೀತಿ ಅವಳು ತನ್ನ ದಿನಚರಿ, ತನ್ನ ಡೇ ಟು ಡೇ ಲೈಫಲ್ಲಿ ಏನೆಲ್ಲ ಆಯಿತೋ ಅದನ್ನು ಆನ್ಲೈನಲ್ಲಿ ಶೇರ್ ಮಾಡ್ತಾ ಇರ್ತಾಳೆ, ಅವಳ ಒಂದು ಎಕ್ಸ್ಪೀರಿಯನ್ಸ್ನ. ಸೊ ಒಂದು ದಿನ ಎಲಿಸಾ ಲ್ಯಾಮ್ ಒಂದು ಸೋಲೋ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾಳೆ. USA ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾಳೆ. ಸೊ ಸರಿ ಅಂತ ಹೇಳಿಬಿಟ್ಟು ತನ್ನ ಟ್ರಿಪ್ನ ಸ್ಟಾರ್ಟ್ ಕೂಡ ಮಾಡ್ತಾಳೆ. ಸೊ ಹಾಫ್ ದ ವೇಯಲ್ಲಿ ಲಾಸ್ ಏಂಜಲಸ್ಗೆ ರೀಚ್ ಆಗ್ತಾಳೆ. ಸೊ ಅವಳು ಅಲ್ಲಿ ರೀಚ್ ಆಗ್ತಾ ಇದ್ದಾಗೇ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಸೊ ಅವಳೇನು ಡಿಸೈಡ್ ಮಾಡ್ತಾಳೆ, ಇವತ್ತು ಒಂದಿನ ಲಾಸ್ ಏಂಜಲಸಲ್ಲಿ ಸ್ಟೇ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಹೋಟೆಲ್ಗೆ ಚೆಕ್ ಇನ್ ಮಾಡ್ತಾಳೆ. ಸ್ನೇಹಿತರೆ, ಅಲ್ಲೇ ನೋಡಿ ಅವಳು ಮಾಡಿದಂತಹ ಒಂದು ದೊಡ್ಡ ಎಡವಟ್ಟು. ಆ್ಯಕ್ಚುಲಿ ಆ ಒಂದು ಹೋಟೆಲ್ನ ಹೆಸರು ಬಂದ್ಬಿಟ್ಟು ದ ಸಿಸಿಲ್ ಹೋಟೆಲ್ ಅಂತ ಲಾಸ್ ಏಂಜಲಸಲ್ಲಿ ಇದ್ದಂತಹ ಒಂದು ಹೋಟೆಲ್ ಇದು. ಪ್ರೀವಿಯಸ್ಲಿ ಈ ಒಂದು ಹೋಟೆಲ್ಗೆ ತುಂಬಾ ಡಾರ್ಕ್ ರೆಪ್ಯುಟೇಷನ್ ಹಾಗೆ ಅನ್ಸಾಲ್ವ್ಡ್ ಕಾನ್ಸ್ಪಿರಸೀಸ್ ಈ ಹೋಟೆಲ್ಗೆ ಮುಂಚೆನೇ ಇದೆ. ಬಟ್ ಇದರ ಅರಿವು ಇವಳಿಗಿರಲಿಲ್ಲ. ಸೊ ಹೊರಗಡೆಯಿಂದ ನೋಡೋದಕ್ಕೆ ಆ ಒಂದು ಹೋಟೆಲ್ ನಾರ್ಮಲ್ ಬಿಲ್ಡಿಂಗ್ ಥರನೇ ಇತ್ತು. ಬಟ್ ಇದರ ಹಿಂದೆ ಇದ್ದಂತಹ ಪಾಸ್ಟ್ ರೆಪ್ಯುಟೇಷನ್ ತುಂಬಾ ಡಾರ್ಕ್ ಆಗಿತ್ತು. ಸೊ ಆ ದಿನ ಎಲಿಸಾ ಲ್ಯಾಮ್ ಆ ಒಂದು ಹೋಟೆಲಲ್ಲಿ ಸ್ಟೇ ಆಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಸೊ ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಈ ಒಂದು ಹೋಟೆಲ್ ಸಿಸಿಲ್ ಬಗ್ಗೆ ಯಾವುದೇ ಪಾಸಿಟಿವ್ ರಿಮಾರ್ಕ್ಸ್ ಇರಲಿಲ್ಲ, ಎಲ್ಲ ನೆಗೆಟಿವೇ ಆಗಿತ್ತು. ಆ್ಯಂಡ್ ಎಲ್ಲ ಡಾರ್ಕ್ ಮಿಸ್ಟೀರಿಯಸ್ ರಿಮಾರ್ಕ್ಸ್ಗಳೇ ಈ ಒಂದು ಹೋಟೆಲ್ ಮೇಲಿತ್ತು. ಆ್ಯಂಡ್ ಅಲ್ಲಿನ ಒಂದು ಲೋಕಲೇಟ್ಸ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿಯ ಜನರು, ಲೋಕಲೇಟ್ ಜನರು ಏನು ಹೇಳ್ತಾ ಇದ್ರು ಅಂದರೆ, ಈ ಒಂದು ಹೋಟೆಲ್ ಕರ್ಸ್ಡ್ ಹೋಟೆಲ್ ಅಂತ ಹೇಳ್ತಾ ಇದ್ರು, ಅಂದರೆ ಶಾಪ ತಟ್ಟಿರುವಂತಹ ಒಂದು ಹೋಟೆಲ್ ಇದು ಅಂತ ಹೇಳ್ತಾ ಇದ್ರು. ಪಾಪ ಯಾವುದ್ರ ಬಗ್ಗೆನೂ ಎಲಿಸಾ ಲ್ಯಾಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಅವಳು ಹೋಟೆಲ್ನ ಚೆಕ್ ಇನ್ ಆಗ್ತಾಳೆ. ಸೊ ಫಸ್ಟ್ 2 ಡೇಸ್ ಎಲ್ಲ ನಾರ್ಮಲ್ ಆಗೇ ಇತ್ತು. ಓಕೆ, ಸೊ ಅವಳು ಫ್ರೆಶ್ ಅಪ್ ಆಗ್ತಾಳೆ. ನೆಕ್ಸ್ಟ್ ಡೇ ತನ್ನ ದಿನಚರಿ, ತನ್ನ ಡೈಲಿ ರೂಟೀನ್ ಏನಿದೆ ಅದನ್ನೆಲ್ಲ ಅವಳು ಮಾಡ್ತಾಳೆ. ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾಳೆ, ಲಾಸ್ ಏಂಜಲಸ್ನ. ಒಂದಷ್ಟು ಒಳ್ಳೆ ಫೋಟೋಗ್ರಾಫ್ಸ್, ವಿಡಿಯೋಗ್ರಾಫ್ಸ್ನ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಳೆ. ಆ್ಯಂಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತನ್ನ ಪೇರೆಂಟ್ಸ್ನ ಜೊತೆನೂ ಅವಳು ಆ ದಿನ ಮಾತಾಡ್ತಾಳೆ, ಎಲ್ಲ ಆಗುತ್ತೆ. ಸೊ ಫಸ್ಟ್ 2 ಡೇಸ್ ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ, ಸಡನ್ನಾಗಿ ಇದೆಲ್ಲ ಆಗ್ತಿದ್ದಂತಹ, ಎಲ್ಲ ನಾರ್ಮಲ್ ಆಗಿ ನಡೀತಾ ಇದ್ದಂತಹ ಎಲಿಸಾ ಲ್ಯಾಮ್ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲಿಸಾ ಲ್ಯಾಮ್ ಕಾಣೆ ಆಗ್ಬಿಡ್ತಾಳೆ. ಸೊ ಜನವರಿ 31, 2013. ಸೊ ಆ ದಿನ ಎಲಿಸಾ ಲ್ಯಾಮ್ ಆ ಒಂದು ಹೋಟೆಲಿಂದ ಚೆಕ್ಔಟ್ ಆಗಬೇಕಾಗಿತ್ತು. ಆದರೆ ಅವಳು ಚೆಕ್ಔಟ್ ಆಗಲೇ ಇಲ್ಲ. ಆ್ಯಂಡ್ ಸುಮಾರು ದಿನ ತನ್ನ ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ದಾಗ ತಮ್ಮ ಪೇರೆಂಟ್ಸ್ಗೂ ಕೂಡ ತನ್ನ ಮಗಳ ಬಗ್ಗೆ ಚಿಂತೆ ಆಗುತ್ತೆ. ಸೊ ಅವರು ಕೂಡ ತಮ್ಮ ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈ ಕಡೆಯಿಂದ ಎಲಿಸಾ ಲ್ಯಾಮ್ ಕಡೆಯಿಂದ ಯಾವುದೇ ಉತ್ತರ ಅವ್ರಿಗೆ ಸಿಗದೇ ಇದ್ದಾಗ ಅವ್ರಿಗೆ ಇನ್ನ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ಪೊಲೀಸರಿಗೆ ಕೊಡ್ತಾರೆ. ಸೊ ಪೊಲೀಸರು ಹೋಗ್ಬಿಟ್ಟು ಆ ಒಂದು ಹೋಟೆಲಲ್ಲಿ ಕೂಡ, ಅವಳಿದ್ದಂತಹ ಒಂದು ರೂಮಲ್ಲಿ ಕೂಡ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಎಲಿಸಾ ಲ್ಯಾಮ್ ಇದ್ದಂತಹ ಒಂದು ಕ್ಲೂ ಕೂಡ ಸಿಗ್ತಾ ಇರಲಿಲ್ಲ ಪೊಲೀಸರಿಗೆ. ಆ ಒಂದು ಹೋಟೆಲ್ನ ಅಕ್ಕಪಕ್ಕ ಸ್ಟ್ರೀಟ್ಸ್ಗಳು ಕೂಡ ಅಕ್ಕಪಕ್ಕ ಇದ್ದಂತಹ ಸ್ಟ್ರೀಟ್ಸ್ನ ಕಡೆನೂ ಕೂಡ ವಿಚಾರಣೆ, ತನಿಖೆನ ಶುರು ಮಾಡ್ತಾರೆ. ಬಟ್ ಅಲ್ಲೂ ಕೂಡ
ಯಾವುದೇ ಮಾಹಿತಿ ಪೊಲೀಸರಿಗೆ ಸಿಗೋದಿಲ್ಲ. ಸೊ ಒಂದಷ್ಟು ದಿನ ಇದೇ ರೀತಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಒಂದು ದಿನ ಒಂದು ಶಾಕಿಂಗ್ ವಿಡಿಯೋ, ಪೊಲೀಸರು ಅಷ್ಟೇ ಅಲ್ಲ, ಇಡೀ ಅಲ್ಲಿದ್ದಂತಹ ಜನರಾಗಿರ್ಬೋದು ಆ್ಯಂಡ್ ಇಡೀ ವರ್ಲ್ಡ್ ವೈಡ್ ಆ ಒಂದು ವಿಡಿಯೋ ಎಲ್ಲರನ್ನೂ ಶಾಕ್ ಮಾಡಿಬಿಡುತ್ತೆ. ಸೊ ಆ ಹೋಟೆಲ್ನ ಒಂದು ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ಒಂದು ಫುಟೇಜ್ ರೆಕಾರ್ಡ್ ಆಗಿರುತ್ತೆ. ಸೊ ಆ ಒಂದು ಫುಟೇಜಲ್ಲಿ ಎಲಿಸಾ ಲ್ಯಾಮ್ ಆ ಹೋಟೆಲ್ ಒಳಗಡೆ ಎಂಟರ್ ಆಗಿರೋದು ರೆಕಾರ್ಡ್ ಆಗಿರುತ್ತೆ. ಅವಳು ಹೋಟೆಲ್ ಒಳಗಡೆ ಎಂಟರ್ ಆಗ್ತಾ ಇದ್ದಾಗೇನೆ ಆ ಹೋಟೆಲ್ನ ಎಲಿವೇಟರ್ ಒಳಗಡೆ ಹೋಗ್ತಾಳೆ. ಬಟ್ ಅಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲಿಸಾ ಲ್ಯಾಮ್ ಬಿಹೇವಿಯರ್ ಏನಿದೆ ತುಂಬ ಸ್ಟ್ರೇಂಜ್ ಆಗಿ ಕಾಣಿಸ್ತಾ ಇತ್ತು. ಅಂದರೆ ನೆಗೆಟಿವ್ ಆಗಿ, ಪಾಸಿಟಿವ್ ಆಗಲ್ಲ, ತುಂಬ ಸ್ಟ್ರೇಂಜ್ ಆಗಿ ಅವಳ ಒಂದು ಬಿಹೇವಿಯರಲ್ಲಿ ಕಾಣಿಸ್ತಾ ಇತ್ತು, ವ್ಯತ್ಯಾಸ ಕಾಣಿಸ್ತಾ ಇತ್ತು. ಅವಳು ಎಲಿವೇಟರ್ ಒಳಗೆ ಹೋಗ್ತಾ ಇದ್ದಾಗೇನೆ ಒಂದೇ ಸತಿ ಅಷ್ಟೂ ಬಟನ್ಸ್ನ ಪ್ರೆಸ್ ಮಾಡ್ತಾಳೆ. ಓಕೆ, ಸೊ ಲಿಫ್ಟ್ ಒನ್ ಬೈ ಒನ್ ಎಲ್ಲ ಬಟನ್ಸ್ಗೂ ಎಲ್ಲ ಫ್ಲೋರ್ಸ್ಗೂ ಹೋಗೋದಕ್ಕೆ ಶುರು ಆಗುತ್ತೆ. ತುಂಬಾ ಪ್ಯಾನಿಕ್ ಆಗಿ ಕಾಣಿಸ್ತಾ ಇರ್ತಾಳೆ. ಲಿಫ್ಟಿಂದ ಆಚೆ ಹೋಗ್ತಾಳೆ, ಒಳಗೆ ಬರ್ತಾಳೆ, ಆಚೆ ಹೋಗ್ತಾಳೆ, ಮತ್ತೆ ಒಳಗಡೆ ಬರ್ತಾಳೆ. ಅದು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ಶಿ ಈಸ್ ಟ್ರೈಂಗ್ ಟು ಹೈಡ್ ಫ್ರಮ್ ಸಮ್ ಒನ್. ಯಾರಿಂದಲೋ ಯಾರೋ ಅವಳನ್ನ ಫಾಲೋ ಮಾಡ್ತಾ ಇದ್ದಾರೇನೋ ಆ ಥರ ಪ್ಯಾನಿಕ್ ಅವಳ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಓಕೆ, ಸೊ ಆ್ಯಂಡ್ ಅವಳು ತನ್ನ ಹ್ಯಾಂಡ್ ಗೆಸ್ಚರ್ಸ್ ಕೂಡ ಮಾಡ್ತಾ ಇರ್ತಾಳೆ. ಅಂದರೆ ಯಾವುದೋ ವ್ಯಕ್ತಿ ಜೊತೆ ಮಾತಾಡ್ತಾ ಇರೋ ಥರ, ಎದುರುಗಡೆ ಅವ್ರು ಕಾಣಿಸ್ತಾನೆ ಇಲ್ಲ. ಇನ್ ಕೇಸ್ ನೀವೇನಾದರೂ ಯಾರ್ದಾದ್ರೂ ಜೊತೆ ಮಾತಾಡ್ತಾ ಇದ್ರೆ ಹ್ಯಾಂಡ್ ಗೆಸ್ಚರ್ಸ್ ಮಾಡಿ, ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಅಲ್ವಾ. ಸೊ ಆ ಥರ ಕಾಣಿಸ್ತಾ ಇತ್ತು. ಎದುರುಗಡೆ ಯಾರೂ ಇಲ್ಲ, ಬಟ್ ಇವಳು ತನ್ನ ಹ್ಯಾಂಡ್ ಮೂಮೆಂಟ್ಸ್ನ ಮಾಡೋ ಇದರಲ್ಲಿ ಮಾತಾಡ್ತಾ ಇದ್ದಾಳೆ. ಕಮ್ಯುನಿಕೇಟ್ ಮಾಡ್ತಾ ಇದ್ದಾಳೆ ಎದುರುಗಡೆ ಇರೋ ಒಬ್ಬ ವ್ಯಕ್ತಿ ಜೊತೆ. ಸೊ ಲಿಫ್ಟ್ ಫೈನಲ್ ಫ್ಲೋರ್ಗೆ ಹೋಗ್ತಾ ಇದ್ದಾಗೇನೆ ಆ ಒಂದು ಹೋಟೆಲ್ನ ಇವಳು ಆಚೆ ಹೋಗ್ತಾಳೆ. ಸೊ ಆಚೆ ಹೋದವಳು ವಾಪಸ್ ಬರಲೇ ಅಲ್ಲ. ಸೊ ಅದೇ ಲಾಸ್ಟ್ ಎಲಿಸಾ ಲ್ಯಾಮ್ ಜೀವಂತವಾಗಿ ಕಾಣಿಸಿತು. ಸೊ ಜೀವಂತವಾಗಿ ಇದ್ದಂತಹ ಒಂದು ವಿಡಿಯೋ, ಅವಳ ಒಂದು ಟ್ರ್ಯಾಕಿಂಗಲ್ಲಿ ಕಾಣಿಸಿದಂತಹ ಕೊನೆ ವಿಡಿಯೋ ಅದು. ಸೊ ಈ ಒಂದು ವಿಡಿಯೋ ಆಚೆ ಬಂದು ಒಂದು ಕೆಲವು ವಾರಗಳಾದಮೇಲೆ ರಿಯಲ್ ಸಸ್ಪೆನ್ಸ್ ಇವಾಗಲೇ ಸ್ಟಾರ್ಟ್ ಆಗೋದು ಸ್ನೇಹಿತರ. ಆ ಒಂದು ಹೋಟೆಲಲ್ಲಿ ವಾಸ ಮಾಡ್ತಾ ಇದ್ದಂಥ ಬೇರೆ ಕಸ್ಟಮರ್ಸ್, ಗೆಸ್ಟ್ಸ್ಗಳೇನಿರ್ತಾರೋ, ಸೊ ಅವ್ರು ಬಂದುಬಿಟ್ಟು ಹೋಟೆಲ್ ಸ್ಟಾಫ್ಸ್ಗಳಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀರು ಚೆನ್ನಾಗಿಲ್ಲ, ನೀರು ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ನೀರು ಟೇಸ್ಟ್ ಯಾಕೋ ಒಂಥರ ವಿಚಿತ್ರವಾಗಿದೆ, ಏನಿದೆ ಬಂದು ನೋಡಿ, ಹಾಗೆ ಹೀಗೆ ಅಂತ ಸುಮಾರು ಕಂಪ್ಲೇಂಟ್ ವಾಟರ್ ಬಗ್ಗೆ ಬರ್ತಾನೆ ಇತ್ತು. ಸೊ ಇದೇನಿದು ಕಂಟಿನ್ಯೂಸ್ ಆಗಿ ಈ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆಯಲ್ಲ ಅಂತ ಹೋಟೆಲ್ ಸ್ಟಾಫ್ಸ್ ಕೂಡ ಮೇಲ್ಗಡೆ ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಒಂದು ಟ್ಯಾಂಕ್ನ ಓಪನ್ ಮಾಡಿ ನೋಡ್ತಾರೆ ಏನಾಗಿದೆ ನೀರು ಅಂತ. ಸೊ ಒಂದು ಶಾಕಿಂಗ್ ದೃಶ್ಯನ ಆ ಒಂದು ಹೋಟೆಲ್ ಸ್ಟಾಫ್ಸ್ ಅವರು ನೋಡ್ತಾರೆ. ಆ ಒಂದು ಟ್ಯಾಂಕ್ ಒಳಗಡೆ ಎಲಿಸಾ ಲ್ಯಾಮ್ ಡೆಡ್ ಬಾಡಿ ಬಿದ್ದಿದೆ. ಓಕೆ, ಅವರು ಡಿಸ್ಕವರ್ ಮಾಡಿದ್ದು ಇವತ್ತಾದರೆ ಆ ಬಾಡಿ ಯಾವತ್ತು ಬಿದ್ದಿದೆಯೋ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಟ್ಯಾಂಕಿಂದ. ಸೊ ಈ ಒಂದು ನ್ಯೂಸ್ ಯಾವ ರೇಂಜಿಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂದರೆ ಇಡೀ ಅಕ್ರಾಸ್ ದ ವರ್ಲ್ಡ್ ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಹಲವಾರು ಜನ ಹಲವಾರು ಒಂದು ಒಪಿನಿಯನ್ಸ್ನ ಶೇರ್ ಮಾಡೋದಕ್ಕೆ ಶುರು ಆಗುತ್ತೆ. ಸಿಕ್ಕಾಪಟ್ಟೆ ಕಾನ್ಸ್ಪಿರಸೀಸ್ ಹುಟ್ಕೊಳ್ಳೋದಕ್ಕೆ ಶುರು ಆಗಿಬಿಡುತ್ತೆ. ಅಕ್ರಾಸ್ ದ ಇಂಟರ್ನೆಟ್ ಪೂರ್ತಿ ಕೋಟ್ಯಾಂತರ ಲಕ್ಷಾಂತರ ಜನ ಈ ಒಂದು ವಿಡಿಯೋನ ನೋಡ್ತಾರೆ. ಆ್ಯಂಡ್ ನೋಡಿದವರೆಲ್ಲರೂ ತಮ್ಮ ತಮ್ಮ ಒಪಿನಿಯನ್ಸ್ನ ಓವರ್ ದ ಸೋಷಿಯಲ್ ಮೀಡಿಯಾ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಜನ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಎಲಿಸಾ ಲ್ಯಾಮ್ನ ಯಾರೋ ಫಾಲೋ ಮಾಡ್ತಾ ಇದ್ರು, ಯಾವುದೋ ಇನ್ವಿಸಿಬಲ್ ಮ್ಯಾನ್ ಫಾಲೋ ಮಾಡ್ತಾ ಇದ್ರು ಅಂತ ಒಂದಷ್ಟು ಜನ ಹೇಳ್ತಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಆ ಒಂದು ಟ್ಯಾಂಕ್ನ ಆ್ಯಂಡ್ ಹೋಟೆಲ್ ಸ್ಟಾಫ್ಸ್ ಅವ್ರಿಗೆ ಆಶ್ಚರ್ಯ ಆಗಿದ್ದೇನಪ್ಪ ಅಂದ್ರೆ, ಆ ಒಂದು ರೂಫ್ ಟಾಪ್ ಮೇಲ್ಗಡೆ ಹೋಗಬೇಕು ಅಂದರೆ ಸಾಮಾನ್ಯ ಅಲ್ಲ, ಆ ಲಿಡ್ಸು ಸಿಕ್ಕಾಪಟ್ಟೆ ಹೆವಿ ಇದೆ. ಓಕೆ, ಅವಳಿಗೆ ಜಸ್ಟ್ ಇಮ್ಯಾಜಿನ್ 21 ಇಯರ್ಸ್ ಓಲ್ಡ್ ಹುಡುಗಿ ಆ ಲಿಡ್ನ ಹೇಗೆ, ಅಷ್ಟು ಹೆವಿ ಆಗಿರುವಂತಹ ಒಂದು ಲಿಡ್ನ ಎತ್ತೋದಕ್ಕಾದರೂ ಹೇಗೆ ಸಾಧ್ಯ? ಓಕೆ, ಸೊ ಯಾರಾದರೂ ಅವಳನ್ನ ಒಳಗಡೆ ಡಂಪ್ ಮಾಡಿ ಸಾಯಿಸಿದ್ರಾ?
ಅಥವಾ ಇವಳೇ ಹೋಗ್ಬಿಟ್ಟು ಹೆಂಗೋ ಹಾಗೋ ಹೀಗೋ ಮ್ಯಾನೇಜ್ ಮಾಡಿ ಅಲ್ಲಿ ತನಕ ಹತ್ತಿಬಿಟ್ಟು ಆ ಒಂದು ಟ್ಯಾಂಕ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡ್ಲಾ ಅಂತ ಒಂದಷ್ಟು ಜನ ಇನ್ನು ಟೆಲೆಮಾಲ್ಲೇ ಇದ್ದಾರೆ. ಸೊ ಇವತ್ತಿಗೂ ಕೂಡ ಈ ಒಂದು ಮಿಸ್ಟ್ರಿ ಅನ್ಸಾಲ್ವ್ಡ್ ಆಗೇ ಉಳ್ಕೊಂಡಿದೆ. ಆ್ಯಂಡ್ ಇದ್ರ ಬಗ್ಗೆ ಎಷ್ಟೇ ಒಂದು ಕನ್ಕ್ಲೂಷನ್ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇದಕ್ಕೆ ಪ್ರಾಪರ್ ಆಗಿರುವಂತಹ ಒಂದು ಕನ್ಕ್ಲೂಷನ್ ಸಿಗದೆ ಈ ಒಂದು ಕೇಸ್ ಕ್ಲೋಸ್ ಆಗೋಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ಕತೆ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತರೂ ಮರೆಯೋಕ್ಕೆ ಹೋಗಬೇಡಿ. ಒಂದು ವೇಳೆ ಕತೆ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಖುಷಿಯಾಗಿರಿ, ಆರಾಮಾಗಿರಿ, ಸ್ಟ್ರೆಸ್ ಬೇಡ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.